ಕರಾವಳಿಯಲ್ಲಿ ಮತ್ತಷ್ಟು ಕೊಲೆಗಳಿಗೆ ಸಂಚು ನಡೆದಿತ್ತು. ಅವುಗಳನ್ನು ತಡೆಯಲಾಯಿತು ಅನ್ನುವಂತಹ ದಿನೇಶ್ ಗುಂಡೂರಾವ್ ಹೇಳಿಕೆ ಸಾಕಷ್ಟು ಕಿಚ್ಚು ಹಬ್ಬಿಸಿತ್ತು. ಆ ನಂತರದಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಉಲ್ಟಾ ಹೊರಟಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಡಿಪಿಐ ಮೇಲೆ ಸಚಿವ ಗೂಬೆಕು ಮತ್ತಷ್ಟು ಕೊಲೆಗೆ ಸಂಚು ನಡೆದಿದೆ ಕರಾವಳಿಯಲ್ಲಿ. ಅಂತಹ ಕೊಲೆಗಳನ್ನು ತಡೆಯಲಾಯಿತು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಬೇರೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು. ಇದು ವೈಷಮ್ಯ. ಕರಾವಳಿಯಲ್ಲಿ ಮತ್ತಷ್ಟು ಕೊಲೆಗಳಿಗೆ ಸಂಚು ನಡೆದಿತ್ತು. ಅವುಗಳನ್ನು ತಡೆಯಲಾಯಿತು ಅನ್ನುವಂತಹ ದಿನೇಶ್ ಗುಂಡೂರಾವ್ ಹೇಳಿಕೆ ಸಾಕಷ್ಟು ಕಿಚ್ಚು ಹಬ್ಬಿಸಿತ್ತು. ಆ ನಂತರದಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಉಲ್ಟಾ ಹೊರಟಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಡಿಪಿಐ ಮೇಲೆ ಸಚಿವ ಗೂಬೆಕು ಮತ್ತಷ್ಟು ಕೊಲೆಗೆ ಸಂಚು ನಡೆದಿದೆ ಕರಾವಳಿಯಲ್ಲಿ. ಅಂತಹ ಕೊಲೆಗಳನ್ನು ತಡೆಯಲಾಯಿತು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಬೇರೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು. ಇದು ವೈಷಮ್ಯ. ಕರಾವಳಿಯಲ್ಲಿ ಮತ್ತಷ್ಟು ಕೊಲೆಗಳಿಗೆ ಸಂಚು ನಡೆದಿತ್ತು. ಅವುಗಳನ್ನು ತಡೆಯಲಾಯಿತು ಅನ್ನುವಂತಹ ದಿನೇಶ್ ಗುಂಡೂರಾವ್ ಹೇಳಿಕೆ ಸಾಕಷ್ಟು ಕಿಚ್ಚು ಹಬ್ಬಿಸಿತ್ತು. ಆ ನಂತರದಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಉಲ್ಟಾ ಹೊರಟಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಡಿಪಿಐ ಮೇಲೆ ಸಚಿವ ಗೂಬೆಕು ಮತ್ತಷ್ಟು ಕೊಲೆಗೆ ಸಂಚು ನಡೆದಿದೆ ಕರಾವಳಿಯಲ್ಲಿ. ಅಂತಹ ಕೊಲೆಗಳನ್ನು ತಡೆಯಲಾಯಿತು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಬೇರೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು. ಇದು ವೈಷಮ್ಯ. ಕರಾವಳಿಯಲ್ಲಿ ಮತ್ತಷ್ಟು ಕೊಲೆಗಳಿಗೆ ಸಂಚು ನಡೆದಿತ್ತು. ಅವುಗಳನ್ನು ತಡೆಯಲಾಯಿತು ಅನ್ನುವಂತಹ ದಿನೇಶ್ ಗುಂಡೂರಾವ್ ಹೇಳಿಕೆ ಸಾಕಷ್ಟು ಕಿಚ್ಚು ಹಬ್ಬಿಸಿತ್ತು. ಆ ನಂತರದಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಉಲ್ಟಾ ಹೊರಟಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಡಿಪಿಐ ಮೇಲೆ ಸಚಿವ ಗೂಬೆಕು ಮತ್ತಷ್ಟು ಕೊಲೆಗೆ ಸಂಚು ನಡೆದಿದೆ ಕರಾವಳಿಯಲ್ಲಿ. ಅಂತಹ ಕೊಲೆಗಳನ್ನು ತಡೆಯಲಾಯಿತು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಬೇರೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ
ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು. ಇದು ವೈಷಮ್ಯ. ಕರಾವಳಿಯಲ್ಲಿ ಮತ್ತಷ್ಟು ಕೊಲೆಗಳಿಗೆ ಸಂಚು ನಡೆದಿತ್ತು, ಅವುಗಳನ್ನು ತಡೆಯಲಾಯಿತು ಅನ್ನುವಂತಹ ದಿನೇಶ್ ಗುಂಡೂರಾವ್ ಹೇಳಿಕೆ ಸಾಕಷ್ಟು ಕಿಚ್ಚು ಹಬ್ಬಿಸಿತ್ತು. ಆ ನಂತರದಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಉಲ್ಟಾ ಹೊರಟಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. SDPI ಮೇಲೆ ಸಚಿವ ಗೂಬೆಕು. ಮತ್ತಷ್ಟು ಕೊಲೆಗೆ ಸಂಚು ನಡೆದಿದೆ ಕರಾವಳಿಯಲ್ಲಿ, ಅಂತಹ ಕೊಲೆಗಳನ್ನು ತಡೆಯಲಾಯಿತು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಬೇರೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು. ಇದು ವೈಷಮ್ಯ. ಕರಾವಳಿಯಲ್ಲಿ ಮತ್ತಷ್ಟು ಕೊಲೆಗಳಿಗೆ ಸಂಚು ನಡೆದಿತ್ತು, ಅವುಗಳನ್ನು ತಡೆಯಲಾಯಿತು ಅನ್ನುವಂತಹ ದಿನೇಶ್ ಗುಂಡೂರಾವ್ ಹೇಳಿಕೆ ಸಾಕಷ್ಟು ಕಿಚ್ಚು ಹಬ್ಬಿಸಿತ್ತು. ಆ ನಂತರದಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಉಲ್ಟಾ ಹೊರಟಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. SDPI ಮೇಲೆ ಸಚಿವ ಗೂಬೆಕು. ಮತ್ತಷ್ಟು ಕೊಲೆಗೆ ಸಂಚು ನಡೆದಿದೆ ಕರಾವಳಿಯಲ್ಲಿ, ಅಂತಹ ಕೊಲೆಗಳನ್ನು ತಡೆಯಲಾಯಿತು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಬೇರೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಷಮ್ಯ ಏನಿದೆ ಮತ್ತು ಸೇಡಿ